ನೋವಾಗಿದೆ ಅದಕ್ಕೆ. ಹಾಂ, ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಬ್ಲಾಗ್. ನಾನಿವತ್ತು ಗೋಕರ್ಣಕ್ಕೆ ಹೋಗ್ತಾ ಇದ್ದೀನಿ. ಸೊ ತುಂಬಾ ದಿನ ಆಯಿತು ಗೋಕರ್ಣಕ್ಕೆ ಹೋಗಿರಲಿಲ್ಲ, ಅದಕ್ಕೆ ಗೋಕರ್ಣಕ್ಕೆ ಹೋಗ್ತಾ ಇದ್ದೀನಿ. ಸೊ ಇವಾಗ ಆನ್ ದ ವೇದಲ್ಲಿ ಇದ್ದೀನಿ. ಗೋಕರ್ಣ ಇವತ್ತು ಆ್ಯಕ್ಚುಲಿ ಮಾರ್ನಿಂಗೇ ಬಿಡಬೇಕಿತ್ತು, ಸಿರ್ಸಿನ ಬಿಡಲಿಲ್ಲ. ಇವಾಗ ಜಸ್ಟ್ ಒಂದು ಹಾಫ್ ಆನ್ ಅವರ್ ಆಯಿತು ನಾನು ಹೊರಟು. ಆಫ್ಟರ್ ಲಾಂಗ್ ಟೈಮ್ ನಾನು ಗೋಕರ್ಣಕ್ಕೆ ಹೋಗ್ತಿದ್ದೀನಿ. ಸ್ಟಾರ್ಟಿಂಗ್ ಗೋಕರ್ಣಕ್ಕೆ ಹೋಗಿದ್ದೆ 10 years ಬ್ಯಾಕ್ ಹೋಗಿದ್ದೆ ಅನಿಸುತ್ತೆ. ಅದಾದಮೇಲೆ ಇವಾಗಲೇ ನಾನು ಗೋಕರ್ಣಕ್ಕೆ ಹೋಗ್ತಾ ಇರೋದು. ಗೋಕರ್ಣದಲ್ಲಿ ಎಲ್ಲನೂ ಕವರ್ ಮಾಡೋಕ್ಕೆ ನಾನು ಟ್ರೈ ಮಾಡ್ತೀನಿ. ಆಲ್ಮೋಸ್ಟ್ ಎಲ್ಲ ಪ್ಲೇಸ್ನೂ ನಾನು ಕವರ್ ಮಾಡ್ತೀನಿ. ಓಕೆ, ಸೊ ಲೆಟ್ಸ್ ಗೋ ಗೋಕರ್ಣ. ಇವಾಗ ಜಸ್ಟ್ ನಾನು ಗೋಕರ್ಣಕ್ಕೆ ಬಂದಾಯಿತು. ಗೋಕರ್ಣ ಸಿಟಿಯಲ್ಲಿದ್ದೀನಿ. ಇರೋ ದೇವಸ್ಥಾನ ಏರಿಯಾ ಅನಿಸುತ್ತೆ. ಒಳಗಡೆ ಗಾಡಿ ಬಿಡ್ತಾರೋ ಇಲ್ಲ, ದೇವಸ್ಥಾನ ಇಲ್ಲೇ ಇದೆ. ಮೇನ್ ಪಾರ್ಕಿಂಗ್ ಐತೆ, ದೇವಸ್ಥಾನದೆಲ್ಲ ಇಲ್ಲೇ ಇದೆ. ಇವಾಗ ಗೋಕರ್ಣ ಬಂದಾಯ್ತು, ದೇವಸ್ಥಾನ ಪಕ್ಕದಲ್ಲೇ ಇದೆ. ಸೊ ಆ ಬೀಚ್ ಹತ್ರ ಬಂದಿದ್ದೀನಿ. ನೀರಲ್ಲಿ ಹೋಗಬೇಕು ಅನಿಸಿದೆ, ಬಟ್ ಹೋಗೋಕ್ಕಾಗ್ತಿಲ್ಲ. ನೋಡೋಣ. ಬೀಚ್ ಚೆನ್ನಾಗಿದೆ, ಬಟ್ ನೀರಷ್ಟೊಂದು ಸರಿ ಅಂದರೆ ಅಷ್ಟೊಂದು ಕ್ಲಿಯರ್ ಆಗಿಲ್ಲ, ಆಯಿತಾ. ತುಂಬ ರಾಡಿ ಇದೆ, ಆಯಿತಾ. ಅಂದರೆ ನೀರಲ್ಲಿ ಇಳಿಯೋಕ್ಕೊಂಥರ ಬೀಚ್. ನೋಡೋಣ, ಪ್ಯಾರಡೈಸ್ ಬೀಚ್ ಅಥವಾ ಹೋಮ್ ಬೀಚ್ ಹತ್ರ ಹೋಗೋಣ. ಸೊ ಅಲ್ಲಿ ನೋಡೋಣ, ಟೈಮ್ ಸ್ಪೆಂಡ್ ಮಾಡೋಣ ಸ್ವಲ್ಪ. ಸೊ ಇವಾಗ ಜಸ್ಟ್ ನೋಡೋಣ, ಹೊರಗಡೆ ಹೋಗೋಣ. ನಾವು ಎಲ್ಲಾದರೂ ಊಟ ಮಾಡಬೇಕು. ಊಟ ಮುಗಿಸ್ಕೊಂಡು ಅದಾದಮೇಲೆ ಎಲ್ಲಾದರೂ ಸ್ಟೇ ಹುಡುಕ್ಬೇಕು ಇವಾಗ. ಸೊ ಆಲ್ಮೋಸ್ಟ್ ಒಂದು 2 days ಟ್ರಿಪ್ ಅಂದ್ಕೊಳ್ಳಿ ಇವತ್ತು ಗೋಕರ್ಣದಲ್ಲಿ. ಇನ್ಮೇಲೆ 2 days ಇರ್ತೀನಿ ಇಲ್ಲೇ. ಸೊ ಇನ್ನೊಂದು ಬೀಚ್ ಹತ್ರ ಹೋಗ್ತಿದ್ದೀವಿ ಇವಾಗ. ನೋಡೋಣ, ಚೆನ್ನಾಗಿರುತ್ತೆ. ಕೆಫೇಸ್ ಎಲ್ಲ ಇದೆ ಅಂತ ಇಲ್ಲಿ. ಇದೇ ದಾರಿ ಬೀಚ್ಗೆ ಹೋಗ್ಲಿಕ್ಕೆ. ಗಾಡಿಯೆಲ್ಲ ಅಲ್ಲಿಟ್ಟು ಬರಬೇಕು. ಹೀಗೆ ನಡ್ಕೊಂತ ಹೋದರೆ 200 ಮೀಟರ್ ಅಷ್ಟು. ಇದೆಲ್ಲ ಗದ್ದೆ ನಾಟಿ ಮಾಡಿದ್ದಾರೆ. ಬಿಸಿಲು ಅಂಕರು ತುಂಬಾ ಇದೆ. ಈವ್ನಿಂಗ್ ಬರಬೇಕಿತ್ತು, ಬಟ್ ಇನ್ನು ಸ್ಟೇ ಹುಡುಕ್ತಾ ಇದ್ದೀನಿ. ಸ್ಟೇನೇ ಸಿಗ್ತಾಯಿಲ್ಲ ನನಗೆ. ಬಿಕಾಸ್ ನಾನು ಪ್ಲ್ಯಾನ್ ಏನು ಮಾಡ್ಕೊಂಬರಲಿಲ್ಲ, ಸುಮ್ಮನೆ ಸಡನ್ನಾಗಿ ಬಂದೆ ಇಲ್ಲೇನೇನು ಸಿಗುತ್ತೆ ಅಂತ. ಸೊ ನೋಡಿ ಯಾವುದು ಬೆಸ್ಟ್ ಸ್ಟೇ ಅಂತ ನೋಡಿ ಸ್ಟೇ ಮಾಡ್ತೀನಿ. ಓಕೆ, ಆ್ಯಂಡ್ ಸ್ಟೇ ಡೀಟೇಲ್ಸು ನಿಮಗೆ ಅಪ್ಡೇಟ್ ಮಾಡ್ತೀನಿ. ಬೀಚ್ ಹೋಗಿ ದಾರಿ ನೋಡಿ ಹೇಗಿದೆ, ಚಿಕ್ಕ ದಾರಿ. ಓಕೆ, ನೈಸ್. ಯಾರೂ ಇಲ್ಲ, ಖಾಲಿ ಹೊಡಿತಿದೆ ಬೀಚು. ಓ ಮೈ ಗಾಡ್, ಯಾರ್ಯಾರೂ ಇಲ್ಲ ಮಾರೆ ಬೀಚಲ್ಲಿ. ಖಾಲಿ ಹೊಡಿತಿದೆ ಬೀಚು. ಆ ಕಡೆ ಜನ ಇದ್ದರು, ಅಲ್ಲಿದೆ ಅಲ್ಲ. ಓ, ಆ ಸೈಡೆಲ್ಲ ಸ್ವಲ್ಪ ಜನ ಇದ್ದಾರೆ. ಈವ್ನಿಂಗ್ ಟೈಮ್ ಬರಬೇಕಿತ್ತು ಅಂತ, ಇಲ್ಲ ಸಾಟರ್ಡೆ ಸಂಡೇ ಬರಬೇಕಿತ್ತು. ಬಿಕಾಸ್ ಸ್ವಲ್ಪ ಜನ ಆದರೂ ಸಿಗ್ತಾಯಿದ್ರು ನೋಡೋಕ್ಕೆ. ಇವಾಗ ಯಾರೂ ಇಲ್ಲ ಬೀಚಲ್ಲಿ, ಖಾಲಿ ಹೊಡಿತಾ ಇದೆ. ಅಲ್ಲಿರೋದೆಲ್ಲ ಕೆಫೇಸು, ಯಾವುದು ಓಪನ್ ಇಲ್ಲ, ಇದೆಲ್ಲ ಕ್ಲೋಸ್ ಇದೆ. ಸೊ ಎಂಟೈರ್ ಬೀಚಲ್ಲೇ ಒಂದು 3 ಜನ, ನಾವು 4 ಜನ ಇದ್ದೀವಿ. ಯಾರ್ಯಾರೂ ಇಲ್ಲ. ಇಂದ ಓಮ್ ಬೀಚು 8 ಕಿಲೋಮೀಟರ್ ಇದೆ. ಸೊ ಡೈರೆಕ್ಟ್ ಅಲ್ಲಿ ಹೋಗೋಣ. ಅಲ್ಲಿ ಸರೌಂಡಿಂಗ್ ಚೆನ್ನಾಗಿದೆ ಅಂತ ಹೇಳ್ತೀನಿ. ಇಲ್ಲೊಂದು ದೇವಸ್ಥಾನ ಕಾಣ್ತು, ಬಂದೆ. ಸೊ ದೇವಸ್ಥಾನದಿಂದ ವ್ಯೂ ಇದು. ರಾಮ ಲಕ್ಷ್ಮಣ ದೇವಾಲಯ. ಇದು ರಾಮ ಲಕ್ಷ್ಮಣ ಅವರ ದೇವಸ್ಥಾನ ಇದು. ಗೋಕರ್ಣಕ್ಕೆ ಬಂದರೆ ಇಲ್ಲಿ ಬನ್ನಿ, ಆಯಿತಾ. ತುಂಬ ಚೆನ್ನಾಗಿದೆ ಇದು ದೇವಸ್ಥಾನ ಪಕ್ಕದಲ್ಲೇ ಇರೋದು. ಚೆನ್ನಾಗಿದೆ ಆಯಿತಾ ವ್ಯೂ. ಸೊ ಈವ್ನಿಂಗ್ ಟೈಮ್ ಬರ್ಬೇಕು ಅನಿಸುತ್ತೆ ಇಲ್ಲಿ, ಬಿಕಾಸ್ ಸನ್ಸೆಟ್ ಆಗುತ್ತಲ್ಲ. ಸೊ ಆ ಟೈಮಲ್ಲಿ ತುಂಬ ಚೆನ್ನಾಗಿ ಕಾಣುತ್ತೆ. ಗೊತ್ತಿಲ್ಲ ಇದು ಎಷ್ಟು ವರ್ಷದ ಹಳೇದಂತ. ಮೇಲ್ಗಡೆ ಹೋಗ್ಬೋದು, ಅಲ್ಲಿ ಸ್ಟೆಪ್ ಇದೆ, ಮತ್ತು ಸ್ವಲ್ಪ ಗುಡ್ಡ ಥರ ಇದೆ, ಅಲ್ಲಿ ಮೇಲ್ಗಡೆನೂ ಹೋಗ್ಬೋದು. ಪಕ್ಕದಲ್ಲಿ ದೇವಸ್ಥಾನದಿಂದ ಆ ಕಡೆ ಬಂದು ಹಿಂಗೆ ಓಮ್ ಬೀಚ್ಗೆ ಹೋಗ್ತಿದ್ದೀನಿ ಇವಾಗ. ಆ್ಯಕ್ಚುಲಿ ಇಲ್ಲಿ ಶಾರ್ಟ್ಕಟ್ ಇದೆ, ಇಲ್ಲ ಮೇನ್ ರೋಡಿಂದ ಬರಬೇಕಾಗಿತ್ತು, ಬಟ್ ಇಲ್ಲೊಬ್ಬರು ಹೇಳಿದ್ರು ಶಾರ್ಟ್ಕಟ್ ಇದೆ, ಹಿಂಗೆ ಹೋಗಿ ಅಂತ. ಬಂತಲ್ಲ, ಅಲ್ಲಿಂದ ರೈಟಿಗೆ ತೊಗೊಂಡು ಸೀದಾ ಒಂದೇ ರೋಡು, ಆಯಿತಾ. ದಾರಿ ಎಲ್ಲ ಚೆನ್ನಾಗಿದೆ, ಅಷ್ಟೊಂದು ಏನು ಇದು ಇಲ್ಲ, ಮಣ್ ರೋಡ್ ಇಲ್ಲ, ಎಲ್ಲ ಸಿಮೆಂಟ್ ರೋಡ್ ಇದೆ. ಮೇನ್ ರೋಡ್, ಇಲ್ಲಿಂದ ಮೇನ್ ರೋಡ್ಗೆ ಕನೆಕ್ಟ್ ಆಗುತ್ತೆ ಅಂತೆ. ಇವಾಗ ಮೇನ್ ರೋಡ್ಗೆ ಕನೆಕ್ಟ್ ಆದ್ವಿ. ಇಲ್ಲಿಗಿಂದ ಓಮ್ ಬೀಚು ಹಾಂ, ಇವಾಗ ಮೇನ್ ರೋಡ್ಗೆ ಕನೆಕ್ಟ್ ಆಯಿತು. ಆ ರೋಡು ಚಿಕ್ಕ ಒಂದು ರೋಡು. ಇಲ್ಲಿಂದ ಓಮ್ ಬೀಚ್ ಹತ್ತಿರ ಇದೆ, ಜಾಸ್ತಿ ಇರಲ್ಲ, ಒಂದು ಮ್ಯಾಕ್ಸಿಮಮ್ 3 ಕಿಲೋಮೀಟ್ರ್ ಇರ್ಬೋದು. ಆ ಥರ ಸುತ್ತಾಗಿ ಬರೋದಾದರೆ ಒಂದು 7 to 8 ಕಿಲೋಮೀಟ್ರ್ ಹಾಕಿತ್ತು. ಬಟ್ ಇಲ್ಲ, ಮ್ಯಾಕ್ಸಿಮಮ್ ಒಂದು 3-4 ಕಿಲೋಮೀಟ್ರು ಸ್ವಲ್ಪ ಕಡಿಮೆ ಆಯಿತು ಇವಾಗ. ಬೀಚ್ ವಾಕ್ ಮಾಡಿ ತುಂಬ ಸುಸ್ತಾಗಿದೆ.
ಇದೆ ಓಮ್ ಬೀಚು. ಅಲ್ಲಿಂದ ಕೆಳಗಡೆ ಹೋಗ್ಬೇಕು. ಅಲ್ಲಿ ಬೈಕ್ ಪಾರ್ಕ್ ಮಾಡಿದೆ. ಸೊ ಅಲ್ಲಿ ಬೈಕ್ ಪಾರ್ಕ್ ಮಾಡಿ ಇಲ್ಲಿಂದ ಸ್ವಲ್ಪ ದೂರ ನಡ್ಕೊಂಡು ಹೋಗ್ಬೇಕು ಅಷ್ಟೇ. ನನ್ನ ಕಾಲೆಲ್ಲ ಫುಲ್ ಶೇಕ್ ಆಗ್ತಿದೆ ಇದು ಬಿಕಾಸ್ ಸಿಕ್ಕಾಪಟ್ಟೆ ನಡೆದಿದ್ದೇನೆ ಇವತ್ತು. ಸೊ ಹಾಯ್ ಎವ್ರಿವನ್ಸ್ ಆ್ಯಂಡ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಆ್ಯಕ್ಚುಲಿ ನಾವು ಇವಾಗ ಓಮ್ ಬೀಚಲ್ಲಿದ್ದೀವಿ. ಸೊ ಎಷ್ಟು ಹತ್ರ ಗಿಡ ಇದೆ ಆಯಿತಾ, ಇದ್ರ ಮೇಲೆಲ್ಲ ಹತ್ಕೊಂಡು ಆಟ ಆಡ್ಬೋದು. ಆ್ಯಂಡ್ ಇದೇ ಬೀಚು. ಇಲ್ಲಿ ಒಂದು ಬೀಚ್ ಇದೆ ಆಯಿತಾ, ಓಮ್ ಬೀಚಲ್ಲಿ ಇನ್ನೊಂದು ಹಾಫ್ ಈ ಸೆಕ್ಷನ್ನು ಅಂದರೆ ಈ ಥರ ಇರುತ್ತೆ. ಆ್ಯಂಡ್ ಇನ್ನೊಂದು ಹಾಫ್ ಇರುತ್ತಲ್ಲ, ಸೊ ಅದು ಈ ಕಡೆ ಇದೆ. ಅದಕ್ಕೋಸ್ಕರ ಇಲ್ಲಿ ಬಂದಿದ್ದೇನೆ. ಇಲ್ಲಿ ಯಾವ ಥರ ಕ್ರೌಡ್ ಇರುತ್ತೆ, ಹೇಗಿದೆ ಬೀಚ್ ಅಂತ. ಅಲ್ಲಿ ಓಕೆ, ಇದರಲ್ಲಿ ಸ್ವಲ್ಪ ಕ್ರೌಡ್ ಚೆನ್ನಾಗಿದೆ ಆ್ಯಂಡ್ ಬೀಚ್ ಕೂಡ ಚೆನ್ನಾಗಿದೆ, ಅಂದರೆ ಆಟ ಆಡಲಿಕ್ಕೆಲ್ಲ ಸೊ ಬೆಸ್ಟು. ನಾನು ಇಲ್ಲಿ ನೋಡೋಣ ಇಲ್ಲೇ ಯಾವ ಥರ ಇದೆ ಕ್ರೌಡ್ ಅಂತ. ಏನೋ ಕಾಲ್ಗೇನೆ ಆಗಿದೆ, ಅದಕ್ಕೆ ಏಟು ಕುಣ್ತಾ ಇದೆ. ಓಮ್ ಶೇಪ್ ಇದೆಯಲ್ಲ, ಸೊ ಇದು ಹಾಬು ಅಂದರೆ ಇಲ್ಲಿಂದ ಈ ಥರ ಬಂದು ಆ್ಯಂಡ್ ಮಿಡಲ್ ಪಾರ್ಟಿಂದ ಈ ಥರ ಪೋರ್ಷನ್ ಆಗಿದೆ. ಓಮ್ ಶೇಪಲ್ಲಿರೋದ್ರಿಂದ ಇದೆ ಓಮ್ ಬೀಚ್ ಅಂತ ಕರೀತಾರೆ. ಬಟ್ ಇಲ್ಲಿ ಈ ಸೈಡಲ್ಲಿ ಯಾರೂ ಇಲ್ಲ, ಒಬ್ಬರು ಇಲ್ಲ ಆಯಿತಾ. ಆ್ಯಂಡ್ ಈ ಸೈಡಲ್ಲಿ ಸ್ವಲ್ಪ ಜನ ಇದ್ದಾರೆ, ಅಡ್ಡಿಲ್ಲ ಈ ಕಡೆನೇ ಹೋಗೋಣ. ಕುಡ್ಲೆ ಬೀಚ್ ಸಮಥಿಂಗ್ ಅಂತ ಇದೆ. ಸೊ ಅಲ್ಲಿ ಸ್ವಲ್ಪ ಕ್ರೌಡ್ ಜಾಸ್ತಿ ಇದೆ ಅಂತ ಹೇಳ್ತಾರೆ. ಬಟ್ ನೋಡೋಣ, ನೆಕ್ಸ್ಟ್ ನಾವು ಅಲ್ಲೇ ಹೋಗೋಣ. ಇವಾಗ ಸ್ಟೇ ಸಿಕ್ಕರೆ ಬ್ಯಾಗೆಲ್ಲ ಇಟ್ಟು ಆಮೇಲೆ ಬರ್ಬೋದು. ಓಕೆ, ಆ್ಯಂಡ್ ಇವಾಗ ಸ್ಟೇ ಮಾಡ್ತೀನಲ್ಲ, ಸೊ ನಾಳೆಯಿಂದ ಆರಾಮಾಗಿ ಬೀಚೆಲ್ಲ ಆಟಾಡ್ಬೋದು. ಬೀಚಲ್ಲಿ ಆಟ ಕೂಡ ಆಡ್ಬೋದು. ಬಟ್ ಇವತ್ತು ಆಟ ಆಡೋಕ್ಕೆ ಅಷ್ಟೊಂದು ಆಗ್ತಿಲ್ಲ, ಯಾಕಂದರೆ ಬ್ಯಾಗ್ ಇದೆ ಆ್ಯಂಡ್ ಲ್ಯಾಪ್ಟಾಪ್ ಕೂಡ ಇದೆ. ಸೊ ಲ್ಯಾಪ್ಟಾಪು ಮತ್ತು ಸುಮ್ಮನೆ ಸೈಡಲ್ಲಿಟ್ಟರೆ ಯಾರಾದರೂ ತಗೊಂಡು ಹೋದರೆ ಕಷ್ಟ. ಸೊ ಅದಕ್ಕೋಸ್ಕರ ಸ್ಟೇಯಲ್ಲಿ ಬ್ಯಾಗ್ಸ್ ಎಲ್ಲ ಲಗೇಜ್ ಎಲ್ಲ ಇಟ್ಟು ಸೊ ನಾಳೆ ಆಲ್ಮೋಸ್ಟ್ ಎಲ್ಲ ಬೀಚ್ ಓಮ್ ಬೀಚ್ಗೆ ಬರೋಣ. ಅಲ್ಲಿ ಕೂಡಲೇ ಬೀಚ್ ಆ್ಯಂಡ್ ಇನ್ನೊಂದು ಯಾವುದೋ ಟೆಂಪಲ್ಗೆ ಹೋಗಬೇಕು. ಟೆಂಪಲ್ಗೆ ಹೋಗಿಲ್ಲ. ಆ್ಯಂಡ್ ಶಿವದು ಒಂದು ಕೇವ್ ಇದೆ ಆಯಿತಾ, ಸೊ ಅಲ್ಲಿ ಕೂಡ ಹೋಗಬೇಕು. ಅಲ್ಲಿ ಕೂಡ ನಾಳೆನೇ ವಿಸಿಟ್ ಮಾಡೋಣ. ಹೌದಾ, ನೋವಾಗಿದೆ ಅದಕ್ಕೆ? ಹಾಂ, ಅದಕ್ಕಾಗಿ ಅದ್ರ ತಾಯಿ ಇಲ್ಲಿ ಇರ್ತಿತ್ತು, ಅದಕ್ಕಾಗಿ ಹಾಲು ಕುಡಿಸ್ಬೇಕು ಅಂತ ಕರ್ಕ ಬಂದೆ. ಹಾಂ ಹಾಂ ಹಾಂ. ಓ, ಎಷ್ಟು ದಿನ ಆಯಿತು? 8 ದಿವಸ ಆಯ್ತು. 9 ದಿವಸ ಇವತ್ತು. ಹಾಂ ಹಾಂ. ಹೋರಿನಾ? ಹಾಂ, ಹೋರಿ ಅಲ್ಲ ಆಕಳು. ಹಾಂ, ಆಕಳು. ಸೊ ಮೇಲ್ಗಡೆ ಬೈಕ್ ಪಾರ್ಕ್ ಮಾಡಿ ಇವಾಗ ಕೂಡಲೇ ಬೀಚ್ ಹತ್ರ ಹೋಗ್ತಾಯಿದೆ. ಮೇಲ್ಗಡೆಯಿಂದ ಒಂದು 100 ಮೀಟ್ರ್ 200 ಮೀಟ್ರ್ ನಡೆದು ಬರಬೇಕು. ಕೆಳಗಡೆ ಸ್ಟೆಪ್ ಇರುತ್ತೆ, ಈ ಥರ ಸ್ಟೆಪ್ಪಲ್ಲಿ ನಡ್ಕೊಂಡು ಕೆಳಗಡೆ ಬರಬೇಕು. ಓಕೆ, ಆಲ್ಮೋಸ್ಟ್ ಎಲ್ಲ ಬೀಚ್ಗೂ ಇದೇ ಥರನೇ ಚಿಕ್ಕ ಚಿಕ್ಕ ದಾರಿಗಳಿದೆ. ಆ್ಯಂಡ್ ಓಮ್ ಬೀಚ್ ಮುಗಿಸ್ಕೊಂಡು ಇವಾಗ ಜಸ್ಟ್ ಕೂಡಲೇ ಬೀಚ್ಗೆ ಬಂದಿದ್ದೇನೆ. ಕುಡ್ಲು ಬೀಚಲ್ಲಿದ್ದೀನಿ. ಸೊ ತುಂಬ ಚೆನ್ನಾಗಿದೆ ಆಯಿತಾ ಕುಡ್ಲು ಬೀಚ್. ಆ್ಯಕ್ಚುಲಿ ನಾನು ಏನು ಅಂದ್ಕೊಂಡಿದ್ದೆ, ಓಮ್ ಬೀಚ್ ಚೆನ್ನಾಗಿದೆ ಅಂದ್ಕೊಂಡೆ. ಓಮ್ ಬೀಚ್ಗಿಂತ ಕುಡ್ಲು ಬೀಚ್ ತುಂಬಾ ಕೂಲ್ ಆಗಿದೆ ಆ್ಯಂಡ್ ಪೀಸ್ ಆಗಿದೆ. ಕ್ರೌಡು ಕೂಡ ಅಷ್ಟೊಂದು ಜಾಸ್ತಿ ಇಲ್ಲ ಆಯಿತಾ. ಕ್ರೌಡ್ ಡಿಸೆಂಟ್ ಕ್ರೌಡ್ ಇದೆ, ಜಾಸ್ತಿ ಇಲ್ಲ, ತುಂಬ ಚೆನ್ನಾಗಿದೆ. ಇವನ್ ಸಾರಿ ಓಮ್ ಬೀಚು ಕೂಡ ತುಂಬ ಚೆನ್ನಾಗಿದೆ. ಬಟ್ ನಾನು ಈವ್ನಿಂಗ್ ಹೋಗಲಿಲ್ಲ, ಆಫ್ಟರ್ನೂನ್ ಹೋಗಿದ್ದೆಲ್ಲ, ಅಷ್ಟೊಂದು ಜಾಸ್ತಿ ಕ್ರೌಡ್ ಇರಲಿಲ್ಲ. ವ್ಯೂಸ್ ತುಂಬಾ ಚೆನ್ನಾಗಿದೆ. ಮಳೆ ಇಲ್ಲ ಈ ಟೈಮಲ್ಲಿ. ಎಲ್ಲರೂ ಅಂದರೆ ಮಳೆ ಬರುತ್ತೆ ಈ ಟೈಮಲ್ಲಿ. ಆ್ಯಕ್ಚುಲಿ ಮಳೆ ಬರುತ್ತೆ, ಸೊ ಅದಕ್ಕೋಸ್ಕರ ಯಾರು ಬರಲ್ಲ ಈ ಟೈಮಲ್ಲಿ. ಅಷ್ಟೊಂದು ಕ್ರೌಡ್ ಕಡಿಮೆ ಇರೋದು. ಇಲ್ಲಾಂದರೆ ತುಂಬಾ ಕ್ರೌಡ್ ಇರುತ್ತೆ ಎನಿ ಟೈಮ್ ಇಲ್ಲಿ ಗೋಕರ್ಣದಲ್ಲಿ. ಕುಡ್ಲ ಬೀಚಲ್ಲಿ ಆ್ಯಂಡ್ ಓಮ್ ಬೀಚಲ್ಲಿ ತುಂಬಾ ಕ್ರೌಡ್ ಇರುತ್ತೆ. ಬಟ್ ಇವಾಗ ಸ್ವಲ್ಪ ಕ್ರೌಡ್ ಕಡಿಮೆ ಇದೆ. 2 ರೀಸನ್. ಒಂದು ಮಳೆ ಟೈಮಲ್ಲ, ಅದಕ್ಕೋಸ್ಕರ. ಇನ್ನೊಂದು ಇವತ್ತು ವೀಕ್ ಡೇಸ್ ಅಲ್ವಾ, ಸೊ ಅದಕ್ಕೋಸ್ಕರ ಯಾರು ಬರಲ್ಲ. ಆ್ಯಂಡ್ ಇಷ್ಟ